ನಮಸ್ತೆ. ಈ ದಿನ ನಾವು ಬೆಂಗಳೂರು ನಗರ ಜಿಲ್ಲೆ 6 ಮತ್ತೆ ಅಗ್ನಿಶಾಮಕ ದಳ ಮತ್ತು ತುರ್ತು ಸೇವೆಗಳ ಇಲಾಖೆಯ ಸಹಯೋಗದಲ್ಲಿ ಅಗ್ನಿ ಅವಘಡ ಆದಾಗ ಯಾವ ರೀತಿ ಸುರಕ್ಷತೆಯನ್ನ ವಹಿಸಬೇಕು ಅನ್ನೋದ್ರ ಬಗ್ಗೆ ನಾವು ನಮ್ಮ ವ್ಯಾಪ್ತಿಗೆ ಬರುವಂತ ಬಾರ್ ಸನ್ನದುದಾರರು ಮತ್ತೆ ವೆಂಡರ್ಸ್ ಏನಿದ್ದಾರೆ ಅವರಿಗೆ ಒಂದು ಅವೇರ್ನೆಸ್ ತರ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಇಲ್ಲಿ ನಾವು ಯಾವ್ಯಾವ ರೀತಿಯ ಅವಘಡಗಳಾಗಬಹುದು ಅಗ್ನಿಯಿಂದ, ಅದಕ್ಕೆ ಯಾವ ರೀತಿ ಕ್ರಮ ವಹಿಸಬೇಕು ಅನ್ನೋದನ್ನ ಬಹಳ DFO ಸಂತೋಷ್ ಅವರು ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದರಿಂದ ಉಪಯೋಗವನ್ನ ಇವರೆಲ್ಲ ಪಡ್ಕೋಬೇಕು ಅನ್ನೋದು. ಸಕ್ಕಲಾಗಿ ಬೆಂಕಿನ ಎಲ್ಲರೂ ಕಾಣಬೇಕು, ಮತ್ತೆ ನೀವೇ ಆರಿಸ್ಬೇಕು ಬೆಂಕಿನ ನಾವು ಫಸ್ಟು ಯಾವಾಗಲೂ ಇದನ್ನ ಆರಿಸ್ಬೇಕಾದ್ರೆ ಗುರಿಡ್ಬೇಕಾಗಿರೋದು ಬೆಂಕಿಯ ಮೂಲ ಏನಿದೆ, ಬೇಸ್ ಇರುತ್ತೆ ಅಲ್ಲಿ ಗಾಳಿ ಯಾವ ದಿಕ್ಕಿಗೆ ಬೀಸ್ತಾ ಇದೆ ಅದು ನೋಡ್ಕೋಬೇಕು. ಇವಾಗ ಗಾಳಿ ಈ ಕಡೆ ಬೀಸ್ಬೇಕಾದ್ರೆ ಏನಾಗುತ್ತೆ, ನಾವು ಈ ಕಡೆಯಿಂದ ಹಾಕ್ಬೇಕು, ಗಾಳಿಯ ವಿರುದ್ಧ ದಿಕ್ಕಿಗೆ ಹಾಕ್ಬೇಕು, ಗಾಳಿಗೆ ಅಭಿಮುಖವಾಗಿ ನಿಂತ್ಕೊಬಾರ್ದು. ಓಕೆ, ನೆಕ್ಸ್ಟ್ ಇನ್ನೊಬ್ರು ಯಾರಾದ್ರೂ ಬರ್ತೀರಾ? ಇನ್ನೊಬ್ರು ಯಾರಾದ್ರೂ ಬನ್ನಿ. ಬೇರೆ ಬೇರೆ ಎಸ್ಟಿಂಗ್ವಿಷರ್ ಇದೆ ಯೂಸ್ ಮಾಡ್ಬೋದು ನೋಡಿ, ಅದನ್ನ ಎಸ್ಟಿಂಗ್ವಿಷರ್ ಯೂಸ್ ಮಾಡಿದ್ದಾರೆ. ಈಗ ಯಾವ ಕಡೆ ನಮ್ಮ ಕಡೆ ಹಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾಗಿಲ್ಲ, ಅದರಿಂದಾಗಿ ಇನ್ನೊಂದು ಸ್ವಲ್ಪ ಬ್ಲಾಂಕೆಟಿಂಗ್ ಮಾಡಿ. ಹೆಂಗ್ ಮಾಡ್ತೀರಾ? ಫಸ್ಟು ಹಾಕಿ ಇವಾಗ ಹೆಂಗ್ ಹಾಕ್ತೀರಾ? ನೋಡಿ ಏನ್ ಮಾಡಿದ್ರೆ ಹೇಳಿ, ಇವರು ಏನ್ ತಪ್ಪು ಮಾಡಿ ಕಡಿಮೆ ಆಗ್ತಿದೆ. ನೀರು ಹಾಕೋದ್ರಿಂದ ಕೂಲಿಂಗ್ ಮೆಥಡ್ ಇಂದ ಆರೋಗ್ತಿದೆ. ಬ್ಲಾಂಕೆಟಿಂಗ್ ನೋಡಿ, ಇನ್ ಕೇಸ್ ನಿಮ್ಮ ಹತ್ರ ನೀರಿಲ್ಲ ಅಥವಾ ಅಲ್ಲೇ ಏನಾದ್ರು ಕೊನೆಗೆ ನೀವು ಹೋಗ್ಬಿಟ್ರಿ ಒಂದೇ ಸಲ ನೀರು ಕಟ್ಟೋದಕ್ಕೆ ಅಂತಿಮ ಘಟ್ಟಕ್ಕೆ ಹೋಗ್ಬೇಡ್ದು. ಟ್ರಯಲ್ ಮಾಡಿ ಆಮೇಲೆ ಮಾಡಬೇಕು. ನೀರು ಹಾಕಿ ಬ್ಲಾಂಕೆಟಿಂಗ್ ಮಾಡಿ ಯಾವ ರೀತಿ ಮಾಡ್ಬೋದು ಅಂದ್ರೆ ಎಲ್ಲ ಪ್ರಯತ್ನ ಮಾಡಿ. ನೋಡಿ, ಫಸ್ಟ್ ಫ್ಲೋರ್ ಬಿಲ್ಡಿಂಗ್ಗಳಿಗೆ ಡೈರೆಕ್ಟ್ ಇದೆ ಹಿಟ್ ಮಾಡಿದ್ರೆ ಫೈಟ್ ಮಾಡ್ಬೋದು. ಓಕೆನಾ ಪರಮೇಶ್ವರೇ? ಅದು ಲೋ ಪ್ರೆಷರ್ ಅಪ್ಲಿಕೇಟರ್ ಯೂಸ್ ಮಾಡಿ. ನೋಡಿ, ಉದ್ದಗೊಂದು ಲೋ ಪ್ರೆಷರ್ ಅಪ್ಲಿಕೇಟರ್ ಅಂತ ಯೂಸ್ ಮಾಡ್ತಾ ಇದೀವಿ. ಆ ಲೋ ಪ್ರೆಷರ್ ಅಪ್ಲಿಕೇಟರ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಪ್ರೆಷರೈಸ್ ಆಗಿ ಬರುವಂಥ ನೀರನ್ನ ಪ್ರೆಷರ್ ಕಡಿಮೆ ಮಾಡಿ ಸ್ಪ್ರಿಂಕ್ಲರ್ ಥರ ಮಾಡುತ್ತೆ. ಅಂದರೆ ಬ್ಲಾಂಕೆಟ್ ಮಾಡಿ ಈ ಥರ ನಿಮ್ಮ ಒಂದು ಸಿಲಿಂಡ್ರು ಅಥವಾ ಇದು ಹೆಂಗಿದೆ ಇದನ್ನು ಡೈರೆಕ್ಟಾಗಿ ಈ ಥರದ್ದು ಕೊಟ್ಟವ್ರನ್ನ ಅಂದ್ಬಿಟ್ಟು ಹಿಡ್ಕೊಂಡೇನೋ ಆಪ್ರೇಟ್ ಮಾಡ್ತಿದ್ರೆ ಇನ್ನು ಬರ್ನ್ ಆಗುತ್ತೆ. ಹೇಗೆ ನಾವು ಆರ್ಟ್ ಸರ್ಫೇಸ್ ಅಂದರೆ ತುಂಬ ಬಿಸಿ ಇರೋವಂಥದ್ರ ಮೇಲೆ ಮುಟ್ಟಿದಾಗ ಹೇಗೆ ಕೈ ಸುಡುತ್ತೋ, ಅದೇ ರೀತಿ ತುಂಬ ಕೋಲ್ಡ್ ಆಗಿರೋಂಥ ಸರ್ಫೇಸ್ ಮುಟ್ಟಿದ್ರು ಸುಡುತ್ತೆ. ಓಕೆನಾ? ಇದನ್ನ ಕೋಲ್ಡ್ ಬರ್ನ್ ಅಂತಾರೆ. ಅರ್ಥ ಆಗ್ತಾ? ಯಾಕೆ ಹಿಡ್ಕೋಬಾರ್ದು ಅಂತ, ಈ ಒಂದು ಜಾಗ ಇಡೀ ಏನಿದೆ, ಹ್ಯಾಂಡಲ್ ಏನಿದೆ ಅದನ್ನೇ ಹಿಡಿಬೇಕು, ಈ ಡಿಸ್ಚಾರ್ಜ್ ಆಗಿ ಇಡಬಾರ್ದು ಅಂತ. ಓಕೆನಾ? ನೆಕ್ಸ್ಟು ಆಟೋಮೆಟಿಕ್ಲಿ ಅದೇ ರಿವಾಲ್ವ್ ಆಗ್ತಾ ಇರುತ್ತೆ. ಅದು ಬೇಸ್ಮೆಂಟಲ್ಲಿ ಏನೋ ಫೈರ್ ಆಗಿದ್ರೆ ಅಥವಾ ಕೆಲವೊಂದು ಹಡಗುಗಳಲ್ಲಿ ಏನಾದರೂ ಫೈರ್ ಆದರೆ ಇಂಥವನ್ನ ಆಪ್ರೇಟ್ ಮಾಡ್ತೀವಿ. ಅಂದರೆ ನೋ ಮೇನ್ ಎಂಟ್ರಿ, ಯಾವರು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇದನ್ನು ಮಧ್ಯ ಹಾಕ್ಬಿಟ್ರೆ, ಅಂದರೆ ಮಧ್ಯ ಇದನ್ನು ಅಪ್ಲೈ ಮಾಡಿಬಿಟ್ರೆ ಯಾವುದೇ ರೀತಿ ಇನ್ನೊಂದು ಬಣವೆಗೆ ಫೈರ್ ಆಗಲ್ಲ, ಅದು ಪ್ರೊಟೆಕ್ಟ್ ಮಾಡುತ್ತೆ. ಆಪ್ರೇಟ್ ಮಾಡ್ಬೋದು. ನೋಡಿ ಜೆಟ್ ಬರ್ತಾ ಇದೆ, ಇದು ನೋಡಿ ಸ್ಪ್ರೇ ಮಾಡಿ
ಸ್ಪ್ರಿಂಕ್ಲರಿಂಗ್ ಮಾಡುತ್ತೆ. ಓಕೆ ಪರಮೇಶ್ವರೇ, ಮಲ್ಟಿಪರ್ಪಸ್ ಬ್ರಾಂಚ್ ಯೂಸ್ ಮಾಡಿ ಬೇಡಿ. ಅದಾಗಿದೆ, ಅವನು ಯಾರೋ ಪ್ರೈವೇಟ್ ನಾವು ಹಾಕಿದ್ದೀವಿ ಅಂತ ಇನ್ನೂ ಸಿಗ್ತಾ ಇಲ್ಲ. ಇವರು ಏನು ಮಾಡಿದ್ರೆ ಅದು ಅದರಿಂದಾಗಿ ಫೋಮ್ ಕನೆಕ್ಟ್ ಮಾಡಿ. ಇಲ್ಲ ಸರ್, ನಾವು ಎಲೆಕ್ಟ್ರಿಕಲ್ ಶಾಸ್ತ್ರಕ್ಕೆ ಅಲ್ಲ, ಬಿಲ್ಡಿಂಗ್ಗಳಿಗೆ ನಾವು